ಇಲ್ಲಿದೆ ವಿಮಾನ ವಿಶೇಷ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಈಗಾಗಲೇ ನಾವು ಇಬ್ಬರು ಮೀಡಿಯಾಗಳ ಅವ್ರ ಜೊತೆ ನಾವು ಮಾತನಾಡ್ತಾ ಇದ್ರು. ಗುರೂಜಿ ಕೂಡ ಅವ್ರ ಹತ್ರ ಪ್ರಶ್ನೆಗಳನ್ನು ಕೇಳ್ತಾ ಇದ್ರು. ಹೇಗೆ ವಿಮಾನ ಒಂದು ನೀರಿನಲ್ಲಿ ಅಥವಾ ಸಮುದ್ರದಲ್ಲಿ ಮುಳುಗಿತ್ತು, ಅದರ ಜೊತೆಗೆ ಅಲ್ಲಿದ್ದಂಥವರ ಸ್ಥಿತಿ ಏನಾಯಿತು ಅನ್ನೋದ್ರ ಬಗ್ಗೆ ಕೂಡ ಅವರು ಮಾತನಾಡ್ತಾ ಹೇಳ್ತಾ ಇದ್ರು. ಅಲ್ಲಿದ್ದ ಜನರು ಕಿರುಚಾಡ್ತಿದ್ರು, ಅಳ್ತಾ ಇದ್ರು ಅನ್ನುವ ಒಂದು ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಅವರು ಹೇಳಿದರು. ಗುರೂಜಿ, ಈಗ ಮತ್ತೆ ನಾವೀಗ ಸಮುದ್ರದ ಒಳಗಿನ ಚಿತ್ರಣವನ್ನು ಕೊಡಬಹುದಾ? ಹೇಗೆ ನೋಡೋಣ. ಲೆಟ್ ಅಸ್ ಟ್ರೈ ಟು ಟ್ರೇಸ್ ಔಟ್. ನೋಡಮ್ಮ, ಸಮುದ್ರ ಒಳಗಡೆ ಹೋದಂಥ ವಿಮಾನ ಗತಿ ಏನಾಯಿತು, ಅದು ಪೂರ್ತಿ ಸಮುದ್ರ ತಳಭಾಗಕ್ಕೆ ಹೋಯ್ತಾ, ಅದು ಶಿಥಿಲ ಆಯಿತಾ, ಬ್ರೇಕ್ ಅಂದರೆ ಮುರಿದೋಯ್ತಾ, ಅಲ್ಲಿ ಬಾಡೀಸ್ ಎಲ್ಲ ವಿಮಾನದಲ್ಲೇ ಇದೆಯಾ ಅಥವಾ ಚಲಾಪಿಲ್ಲಿಯಾಗಿ ಚೆದಿರಿ ಹೋಯ್ತಾ, ಅದೊಂದು ಸ್ಪಷ್ಟವಾದ ಚಿತ್ರ ನೋಡೋಕ್ಕಾಗತ್ತೇನು? ಟ್ರೈ ಟು ಟ್ರೇಸ್ ಔಟ್ನ. ಮೇಕ್ ಪ್ರಾಂಪ್ಟ್ ಎಫರ್ಟ್. ಯಾವ ಸಮುದ್ರ ಅಂತ? Bodies are coming out. Bodies are coming out? Yeah. Okay. ಎಷ್ಟು ಪರ್ಸೆಂಟು ಬಾಡೀಸು ಫ್ಲೈಟಲ್ಲೇ ಇದೆ ಸ್ಟಿಲ್? ಎಷ್ಟು ಪರ್ಸೆಂಟು ಬಾಡೀಸು ಹೊರಗಡೆ ಚೆಲ್ಲಿ ಹೋಗಿದೆ? ವಿಮಾನದ ಪೊಸಿಷನ್ ಏನು? ಅದು ತುಂಡಾಗಿದೆಯಾ? ಹಿಂಗಿದೆ, ಹಾಂ, ಸ್ಲ್ಯಾಂಟ್ ಆಗಿದೆ. ಹಾಂ, ಓನ್ಲಿ ಕಾಲು ಭಾಗ ಅಷ್ಟೇ ಹೊರಗಡೆ ಬಂದಿದ್ದಾರೆ ಜನ. ಹಾಂ, ಮುಕ್ಕಾಲು ಭಾಗ ದೇ ಆರ್ ಲೈಯಿಂಗ್ ಇನ್ಸೈಡ್. ಲೈಯಿಂಗ್ ಇನ್ಸೈಡ್ ಆಸ್ ಅ ಡೆಡ್ ಬಾಡೀಸ್. ಫ್ಯೂ ಆರ್ ಸ್ಟಿಲ್ ದೇರ್. ಹಾಂ, ಇನ್ನು ಕೆಲವರು ಇನ್ನು ಸ್ವಲ್ಪ ಉಸಿರು ಇಟ್ಕೊಂಡಿದ್ದಾರೆ. ಹಾಂ, ಅದರ್ಸ್ ಆರ್ ಡೆಡ್. ಓಕೆ. ಆ ಉಸಿರು ಇಟ್ಕೊಂಡಿರೋರು ಎಷ್ಟೊತ್ತವರೆಗಿದ್ದರು? ಹೌ ಲಾಂಗ್ ದೇ ವರ್ ದೇರ್? ದೇ ಆರ್ ಡೆಡ್ ನೌ. ದೇ ಆರ್ ಡೆಡ್ ನೌ? ಯಾ. ಎಲ್ಲರೂ ಸತ್ತಿದ್ದಾರೆ ಅಂದರೆ ಯಾರೂ ಬದುಕಿಲ್ಲ. 4.5 hours ಆಗಿದೆ ಇವಾಗ. 4.5 hours. 4 ಗಂಟೆ ಆಗಿದೆ. ಓಕೆ, ವಾಟ್ ಈಸ್ ಯುವರ್ ವ್ಯೂ? ಕ್ಯಾನ್ ಯು ಎಕ್ಸ್ಪ್ಲೈನ್ ದ ಫ್ಲೈಟ್ ಪೊಸಿಷನ್ ಹೇಗಿದೆ ಅಂತ? ಫ್ಲೈಟ್ ಕೆಳಭಾಗ ತನಕ ಹೋಗ್ಬಿಟ್ಟಿದೆ. ಕೆಳಭಾಗ ತನಕ ಹೋಗಿರುತ್ತೆ. ಅರೌಂಡ್ 70% ಅಲ್ಲೇ ಪ್ಲೇನಲ್ಲೇ ಹೋಗಿದ್ದಾರೆ. ಓಕೆ, ಉಳ್ಕೊಂಡಿದ್ದಾರೆ. ಹಾಂ, ಮಿಕ್ತವ್ರು ಆಚೆ ಬಂದಿದ್ದಾರೆ. ಹಾಂ. ಬದುಕಿ ಬದುಕಿರೋ ಸಾಧ್ಯತೆಗಳಿದೆಯಾ? ಇಲ್ಲ, ನೋ ಸರ್ವೈವಲ್ಸ್. ಸಾಧ್ಯತೆ ಇಲ್ಲ. ಸಾಧ್ಯತೆ ಇಲ್ಲ. ಓಕೆ. ಇಲ್ಲ, ಇಟ್ಸ್ ಫ್ಲೋಟಿಂಗ್ ನೌ. ಬಾಡೀಸ್ ಆರ್ ಫ್ಲೋಟಿಂಗ್. ಬಾಡೀಸ್ ಆರ್ ಫ್ಲೋಟಿಂಗ್. ಓಕೆ. ಈಗ ಒಂದು ಮೇಲಿಂದ ನೀವು ನೋಡಿದ್ರೆ, ಒಂದು ಏರಿಯಲ್ ವ್ಯೂ ಇಂದ ಜಿಯೋಗ್ರಫಿಕಲಿ ಫ್ಲೈಟ್ ಟೇಕಪ್ ಆದಂಥ ಸ್ಥಳದಿಂದ ಎಷ್ಟು ದೂರ ಹೋಗಿ ಮುಳುಗಿರುವ ಸಾಧ್ಯತೆ ಇದೆ ಅಂತ ಟ್ರೇಸ್ ಔಟ್ ಮಾಡೋಕ್ಕಾಗತ್ತಾ? ಸುಮಾರು ಅಂದಾಜು ಕಿಲೋಮೀಟರ್ಗಳಲ್ಲಿ ಮೇಲಿಂದ ನೋಡಿದ್ರೆ ನೀವು ಆ ಪ್ಲೇಸನ್ನು ಡೇನಲ್ಲಿ. ಹ್ಯೂಜ್ ರಾಕ್ ಇದೆ. ಹ್ಯೂಜ್ ರಾಕ್. ಈಗ 12 ಕಂಟ್ರಿಯವರು ದೇ ಆರ್ ಟ್ರೈಯಿಂಗ್ ಟು ಟ್ರೇಸ್ ಔಟ್ ದ ಫ್ಲೈಟ್, ಬಟ್ ನಾಟ್ ಎಟ್ ಸಕ್ಸೀಡೆಡ್. ಇನ್ನೂ ಯಶಸ್ವಿ ಆಗಿಲ್ಲ. ಅವರು ಈ ಮುಳುಗಿರೋ ಪ್ಲೇಸಿಂದ ಯಾವ ದಿಕ್ಕಲ್ಲಿದ್ದಾರೆ, ಎಷ್ಟು ದೂರದಲ್ಲಿದ್ದಾರೆ, ಅವರೆಲ್ಲಿ ಸರ್ಚ್ ಮಾಡ್ತಿದ್ದಾರೆ? ವೈ ದೇ ಆರ್ ಅನೇಬಲ್ ಟು ಟ್ರೇಸ್ ಔಟ್? It is gone in this direction actually. In direction ಅಂದರೆ ಕ್ಯಾನ್ ಯು ನೇಮ್ ದ ಡೈರೆಕ್ಷನ್? ಈಸ್ಟ್, ವೆಸ್ಟ್, ಸೌತ್, ನಾರ್ತ್. ಟೇಕ್ ಆಫ್ ಆಗಿದ್ದು ಯಾವ ಡೈರೆಕ್ಷನ್ಗೆ ಹೋಗಿ? ಬೀಜಿಂಗ್ ಯಾವ ಡೈರೆಕ್ಷನಲ್ಲಿ ಹೋಗ್ತಿತ್ತು? ಬೀಜಿಂಗ್ ಈ ಡೈರೆಕ್ಷನಲ್ಲಿ ಹೋಗ್ತಾ ಇದ್ರೆ ಓಕೆ. ದ ಫ್ಲೈಟ್ ಹಸ್ ಫಾಲನ್ ಡೌನ್ ಇನ್ ದಿಸ್ ಡೈರೆಕ್ಷನ್. ರೈಟ್, ಟುವರ್ಡ್ಸ್ ರೈಟ್? ಟುವರ್ಡ್ಸ್ ರೈಟ್. ಏನಾದ್ರು ಯೂ ಟರ್ನ್ ಏನಾದ್ರು ತೊಗೊಳ್ತಾ? ಇಟ್ಸ್ ಲುಕಿಂಗ್ ಲೈಕ್ ಅ ಟ್ರಯಾಂಗಲ್. ಒಂಥರ ಟ್ರಯಾಂಗಲ್ ವ್ಯೂ ಅಲ್ಲಿ ಇಟ್ ಹಸ್ ಕಮ್ ಡೌನ್. ಓಕೆ. ವಾಟ್ ಇಸ್ ಯುವರ್ ಪಾಯಿಂಟ್ ಆಫ್ ವ್ಯೂ? ರೈಟಲ್ಲಿ ಬಿದ್ದಿದೆ. ಹಾಂ. ಮಲೇಷಿಯನ್ ಲ್ಯಾಂಡಿಂದ ಅರೌಂಡ್ 1000 to 1500 ಕಿಲೋಮೀಟರ್ಸ್. ನಿನ್ನ ಪ್ರಕಾರವಾಗಿ ಮಲೇಷ್ಯಾದಿಂದ ಬಾರ್ಡರ್ ಲ್ಯಾಂಡಿಂದ ಒಂದು 1200 ಕಿಲೋಮೀಟರ್ ರೇಡಿಯಸಲ್ಲಿ ಇದೆ. ಈಗ ಬಿದ್ದಿರೋ ಫ್ಲೈಟು. ಈ ರೆಸ್ಕ್ಯೂ ಟೀಮ್ಸ್ ಎಲ್ಲನೂ ಅದರಿಂದ ಎಷ್ಟು ದೂರ ಇದೆ, ಯಾವ ಡೈರೆಕ್ಷನಲ್ಲಿದೆ ಅವು? ಈಗ ಸುಮಾರು ಕಂಟ್ರೀಸು ಅದರಲ್ಲಿ ತೊಡಗಿಸ್ಕೊಂಡಿವೆ ಪತ್ತೆ ಹಚ್ಚೋದಕ್ಕೆ.
ಅವು ಎಕ್ಸಾಕ್ಟ್ಲಿ ಫ್ಲೈಟು ದುರಂತ ಆಗಿರ್ತಕ್ಕಂಥ ಪ್ಲೇಸಿಂದ ಎಷ್ಟು ದೂರ ಇದೆ ಅವು Rescue teams are there towards right side. ಟುವರ್ಡ್ಸ್ ರೈಟ್ ಸೈಡ್ They have to move towards left now. ದೇ ಹ್ಯಾವ್ ಟು ಮೂವ್ ಟುವರ್ಡ್ಸ್ ದ ಲೆಫ್ಟ್ ಓಕೆ ವಾಟ್ಸ್ ಯುವರ್ ಒಪಿನಿಯನ್ ಹೌದು ಹಾಂ ರೈಟ್ ಸೈಡ್ ಮೂವ್ ಮಾಡ್ತಾ ಇದ್ದಾರೆ 3000 ಕಿಲೋಮೀಟರ್ ಅಂತ ನನಗೆ ತೋರಿಸ್ತಾ ಇದೆ. ನಿಮಗೆ 3000 ಅಂತ ತೋರಿಸ್ತಾ ಇದೆ ಯಾ ಅದು ಎಲ್ಲಿ ಚೈನಾದಿಂದನಾ ಅಥವಾ ಎಲ್ಲಿಂದನ ಫ್ರಮ್ ಕೋಲಾಲಂಪುರ್. ಕೌಲಾಲಂಪುರ್ ಓಕೆ ಆಗಿರ್ಬೋದು ಸಾಧ್ಯತೆ ಇರ್ಬೋದು ವಾಟ್ ಇಸ್ ಯುವರ್ ಒಪಿನಿಯನ್ ವಾಟ್ ಇಸ್ ಯುವರ್ ಇನ್ಸೈಡ್ ಮೈಂಡಲ್ಲಿ ಏನು ನಿನಗೆ ಅಪಿಯರ್ ಆಗ್ತಾ ಇದೆ ರೆಸ್ಕ್ಯೂಸ್ ರೈಟ್ ಸೈಡ್ ಹೋಗಿದ್ದಾರೆ, ಹಾಂ ಇನ್ನೂ ಲೆಫ್ಟ್ ಸೈಡ್ ಬರಬೇಕು ಅವರು. ಲೆಫ್ಟ್ ಸೈಡ್ ಮಾಡಬೇಕು ಬರಬೇಕು. ಏನಾದರೂ ಟ್ರೇಸ್ ಔಟ್ ಮಾಡೋದಕ್ಕೆ ಹತ್ತಿರದಲ್ಲಿ ಸಾಧ್ಯತೆ ಇದೆಯಾ? ಸಾಧ್ಯತೆ ಇದ್ದರೆ ಎಷ್ಟು ದಿವಸ ಒಳಗಡೆ ಅವರು ಸಕ್ಸಸ್ ಆಗ್ತಾರೆ, ಯಶಸ್ವಿ ಆಗ್ತಾರೆ ಪತ್ತೆ ಹಚ್ಚೋದ್ರಲ್ಲಿ? ಅಪ್ರಾಕ್ಸಿಮೇಟ್ ವಿದಿನ್ 6 days 7 days. 6 to 7 days. ಹಾಂ ನಿಂಗೇನು ಹೇಳ್ತಾ ಇದ್ದೀಮ್ಮ? ನಿನ್ನ ಅಂತರಾತ್ಮ ಏನು ಹೇಳ್ತಾ ಇದೆ? It is showing by tomorrow 6 o'clock evening. ನಿಮಗೆ 6 ಗಂಟೆಗೆ ನಾಳೆ ಪತ್ತೆ ಹಚ್ಚುವ ಸಾಧ್ಯತೆ ಇದೆ ಅಂತ ನಿಂಗೆ ಹೇಳ್ತಾ ಸಾಧ್ಯತೆ ಇದೆ. ಇದೆ. ಓಕೆ, ಅಂದರೆ ಯಾವ ದೇಶದವರು ಅಲ್ಲಿ ಈಗ ರಕ್ಷಣಾ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ? ಯಾವ ದೇಶದವರಿಗೆ? ಸುಮಾರು 12 ಕಂಟ್ರಿಯವರು ಇದ್ದಾರೆ ಅಲ್ಲಿ. ಚೈನಾ ಇದೆ, ಮಲೇಷ್ಯಾ ಕಂಟ್ರಿ ಇದೆ, ಭಾರತ ಕೂಡ ಇದೆ, ಅಮೆರಿಕ ಇದೆ, ಯುರೋಪಿಯನ್ ಕಂಟ್ರೀಸು ಇನ್ವಾಲ್ವ್ ಆಗಿದೆ. ಯಾರಿಗೆ ಪಾಸಿಬಿಲಿಟಿ I ಜಾಸ್ತಿ? feel US team should do it. ಓಕೆ, US ಟೀಮ್. ಓಕೆ, ಫೈನ್, ರೈಟ್. ಓಕೆ, ಯಾವ ಸಮುದ್ರ ಅಂತ ಏನಾದರೂ? ಯಾವ ಸಮುದ್ರ ಅದು? ಅದಕ್ಕೊಂದು ಹೆಸರು ಇದೆಯಲ್ಲ. ಇಸ್ ಇಟ್ ಅಟ್ಲಾಂಟಿಕ್ ಓಷನ್, ಪೆಸಿಫಿಕ್ ಓಷನ್? Pacific Ocean. ಪೆಸಿಫಿಕ್ ಓಷನ್. ಅಚ್ಚಾ, ಅದರಲ್ಲಿ ಎಷ್ಟು ಮಕ್ಕಳಿದ್ರು, ಗಂಡಸರಿದ್ರು ಏನಾದರೂ? ಒಳಗಡೆ ನೀನು ಆ ಜರ್ನಿಯಲ್ಲಿ ನೋಡಿದಾಗ ಪ್ಯಾಸೆಂಜರ್ಸಲ್ಲಿ ಆವ್ರೇಜ್ ಏಜು ಅಥವಾ ಎಷ್ಟು ಜನ ವೃದ್ಧರು ಜಾಸ್ತಿ ಇದ್ದರು, ಎಷ್ಟು ಜನ ಮಕ್ಕಳು ಯಾರಾದರೂ ಇದ್ರಾ? ಮಕ್ಕಳಿದ್ರು, ವೃದ್ಧರು ಒಂದಷ್ಟು ಜನ ಇದ್ದಾರೆ, ಬಟ್ ಮಿಡ್ಲ್ ಏಜ್ ವೇರ್ ಮೋರ್. ಮಿಡ್ಲ್ ಏಜ್ ಜನ ಜಾಸ್ತಿ ಇದ್ದರು. ಜಾಸ್ತಿ ಇದ್ರು. ಓಕೆ, ಅದರಲ್ಲಿ ತುಂಬ ಟ್ರಾಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಯಾರಿಗೆ? ಹೆಣ್ಮಕ್ಳಿಗ ಅಥವಾ ಮಕ್ಕಳಿಗ ಅಥವಾ ವೃದ್ಧರಿಗೆ ಜಾಸ್ತಿ ಆಯಿತಾ ಗಾಬರಿ? ಹೆಣ್ಮಕ್ಳು. ಏಜ್ಡ್ ಲೇಡೀಸ್. ಏಜ್ ಲೇಡೀಸ್, Yeah. ಹೆಣ್ಮಕ್ಳಿಗೆ. ಓಕೆ, ಅಂದರೆ ಹೇಗೆ ಆ ಟೈಮಲ್ಲಿ ಅವ್ರು ಏನಾದರೂ ಕಿರಿಚಾಡ್ತಾ ಇದ್ರಾ? ಒಬ್ರೊಬ್ರಿಂದ ಒಬ್ರು ಮಾತನಾಡ್ತಾ ಇದ್ರಾ? ಹೇಗೆ? ಎದ್ದು ಹೋಗೋ ಪ್ರಯತ್ನ ಅಥವಾ ಏನಾದರೂ ಅಲ್ಲಿ? Yeah, they were trying to get up, but seat belt ಎಲ್ಲ ಇತ್ತು. ಹಾಂ, So ಹೀಗಾಗಿ they were suffering a lot. there was lot of They suffering. were not able to open up the there was lot of suffering. seat belt ಅವರಿಗೆ ತೆಗೆಯೋಕ್ಕಾಗ್ತಿರ್ಲಿಲ್ಲ. ತುಂಬ ಆಘಾತವನ್ನು ಅನುಭವಿಸಿದ್ರು Yeah. ಎಲ್ಲ They ಪ್ಯಾಸೆಂಜರ್ಸ್. were screaming for Lord. ಓಕೆ, ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್. ಲೆಟ್ಸ್ ಸಿ ಮುಂದೆ ಏನಾಗುತ್ತೆ ಅಂತ ನೋಡೋಣ. ಓಕೆ, ತಕ್ಷಣದ ಆ ಸುಪ್ತ ಮನಸ್ಸಿಂದ ಇಷ್ಟು ಮಾಹಿತಿ ಬಂದಿದೆ. ವಿ ಡು ನಾಟ್ ನೋ. ಹೌದು, ನಾವು ನಮ್ಮದು ಆವಾಗಲೇ ಹೇಳಿದ್ವಿ ವೀಕ್ಷಕರಿಗೆ ಮತ್ತು ನಿಮಗೆ, ಇದೊಂದು ಪ್ರಾಮಾಣಿಕ ಪ್ರಯತ್ನ, ನಿಜ. ವಿನೂತ ಪ್ರಯತ್ನ. ನೋಡೋಣ ಮುಂದಿನ ದಿವಸದಲ್ಲಿ ಅದು ಸತ್ಯಾಂಶ ಹೊರ ಬಂದಾಗ ಈ ಹೇಳಿಕೆಗಳು ಎಷ್ಟು ಸಾಮ್ಯತೆ ಕಂಡುಕೊಳ್ಳುತ್ತೆ ಅಂತ ನೋಡೋಣ. ಓಕೆ, ಇದ್ರ ಬಗ್ಗೆ ಇನ್ನಷ್ಟು ಮಾತನಾಡೋಣ. ಅವ್ರ ಹತ್ರ ಇನ್ನಷ್ಟು ಅವರ ಬಾಯಿಂದ ಅಥವಾ ಅವರಿಂದ ಮಾಹಿತಿಯನ್ನು ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ. ವೀಕ್ಷಕರಿಗೆ ಒಂದು ಸಣ್ಣ ವಿರಾಮ.